ಅಮೆರಿಕ ಇರಾನ್ ನಡುವಿನ ಸಂಧಾನ ಸಭೆ ವಿಫಲವಾದ ಹಿನ್ನೆಲೆ ಹರ್ಮುಜ್ ದಿಗ್ಬಂಧನಕ್ಕೆ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ರಾತ್ರಿ 7:30ಕ್ಕೆ ಹರ್ಮುಜ್ಗೆ ದಿಗ್ಬಂಧನ ಹಾಕಲು ಸೂಚಿಸಲಾಗಿದೆ. ಹರ್ಮುಜ್ನಲ್ಲಿ ಇರಾನ್ ಹಡಗುಗಳಿಗೆ ನಿರ್ಬಂಧ ಹಾಕಲು ಅಮೆರಿಕ ಮುಂದಾಗಿದೆ. ಇರಾನ್ ಬಿಟ್ಟು ಉಳಿದ ದೇಶಗಳ ಹಡಗುಗಳ ಸಂಚಾರಕ್ಕೆ ಅವಕಾಶ ಕೊಡಲು ಅಮೆರಿಕ ಮುಂದಾಗಿದೆ. ಇನ್ನು ಅಮೆರಿಕದ ಈ ನಡೆಗೆ ಇರಾನ್ ಪಡೆ ಎಚ್ಚರಿಕೆ ಕೊಟ್ಟಿದ್ದು, ಹರ್ಮುಜ್ ಬಳಿ ಸುಳಿದ್ರೆ ದಾಳಿ ಮಾಡುವ ಎಚ್ಚರಿಕೆ ನೀಡಿದೆ. ಇನ್ನು ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಹರ್ಮುಜ್ ಸಂಚಾರ ಸ್ಥಗಿತವಾಗಿದ್ದು, ಹಡಗುಗಳ ಸಂಚಾರ ಬಂದ್ ಆಗಿದೆ. ಇನ್ನು ಹರ್ಮುಜ್ ಬಂದ್ ಆದರೆ ಭಾರತಕ್ಕೆ ಸಂಕಷ್ಟ ಶುರುವಾಗುವುದು ನಿಶ್ಚಿತ. ಹಡಗುಗಳ ಪರಿಶೀಲನೆ ಹಿನ್ನೆಲೆಯಲ್ಲಿ ಭಾರತಕ್ಕೆ ಬರುತ್ತಿರುವ ತೈಲದ ಹಡಗುಗಳು ಮತ್ತಷ್ಟು ತಡವಾಗಿ ಬರಲಿದ್ದು, ಇದರಿಂದ ಭಾರತದಲ್ಲಿ ತೈಲ ಅಭಾವ ಮತ್ತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ತೈಲ ಅಭಾವ ಕಡಿಮೆ ಮಾಡೋಕೆ ಕೇಂದ್ರ ಸರ್ಕಾರ ಯತ್ನಿಸ್ತಾ ಇದೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆಸಿದೆ. ನಬತಿಹೆ ಮೈಫಾ ಡೌನ್ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ನಡೆಸಿದೆ. ಬಾಂಬ್ ದಾಳಿಯಲ್ಲಿ ಹಲವರು ಮೃತಪಟ್ಟಿರುವ ಶಂಕೆ ಇದೆ. ಇನ್ನು ಇಸ್ರೇಲ್ ದಾಳಿಗೆ ಪ್ರತಿಕಾರವಾಗಿ ಲೆಬನಾನ್ನ ಹೆಜ್ಬುಲ್ಲಾಗಳಿಂದಲೂ ದಾಳಿ ನಡೆಸಲಾಗುತ್ತಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ನಿಂದಾಗಿ ಮೈಸೂರಿನಲ್ಲಿ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಪಿರಿಯಾಪಟ್ಟಣದ ಬೆಟ್ಟದಾಪುರದಲ್ಲಿ ಗ್ಯಾಸ್ಗಾಗಿ ಜನರು ಕ್ಯೂ ನಿಂತಿದ್ದಾರೆ. ಭಾರತ್ ಗ್ಯಾಸ್ ವಿತರಣಾ ಕೇಂದ್ರದ ಮುಂದೆ ಸಿಲಿಂಡರ್ ಇಟ್ಟು ಪ್ರತಿಭಟನೆ ಮಾಡಿದ್ರು. ಸ್ಥಳಕ್ಕೆ ಮಾಜಿ ಶಾಸಕ ಮಹಾದೇವು ಭೇಟಿ ನೀಡಿದ್ದಾರೆ. ಈ ವೇಳೆ ಜನರು ಸಿಲಿಂಡರ್ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ದಾವಣಗೆರೆಯ ಹರಿಹರದ ಪಂಚಮಸಾಲಿ ಮಠದ ವಿರುದ್ಧ ಪಂಚಮಸಾಲಿ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಮಠದ ಖರ್ಚು ವೆಚ್ಚದ ಲೆಕ್ಕ ಕೊಡಿ ಅಂತ ಚಳವಳಿ ನಡೆಸಿದ್ದಾರೆ. ಸರ್ಕಾರ ಕೊಟ್ಟ 15 ಕೋಟಿ ಏನಾಯಿತು, ಮಠದ ದೇಣಿಗೆ ಹಣ ಏನಾಯಿತು ಅಂತ ಪ್ರತಿಭಟನಾಕಾರರು ಪ್ರಶ್ನೆ ಮಾಡಿದ್ದಾರೆ. ಮಠದ ಸುತ್ತ ನಿಷೇಧಾಜ್ಞೆ ಜಾರಿಗಿದ್ದರೂ ವಚನಾನಂದ ಶ್ರೀ ವಿರುದ್ಧ ಪಂಚಮಸಾಲಿ ಮುಖಂಡರು ಧರಣಿ ನಡೆಸಿದ್ದಾರೆ. ಹೀಗಾಗಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದು ಹರಿಹರ ಗ್ರಾಮಾಂತರ ಠಾಣೆಗೆ ಕರೆದೊಯ್ದಿದ್ದಾರೆ. ಸಮಾಜದ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತ ಅಡ್ಮಿನಿಸ್ಟ್ರೇಟರ್ ಹೇಳ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿದೆ. ದಾನ ಕೊಟ್ಟವ್ರನ್ನ ಹೊರಗಿಟ್ಟು ಲೂಟಿಕೋರನ್ನ ಟ್ರಸ್ಟಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರು 18 ವರ್ಷದಿಂದ ಅವ್ರದ್ದು ಏನಿತ್ತು ಆಸ್ತಿ, ಈಗ ಅವ್ರ ಆಸ್ತಿಗಳು ಏನಾಗಿದ್ದಾವೆ, ಅವರು ಈ ಸಮಾಜಕ್ಕೆ ಎಷ್ಟೆಷ್ಟು ದಾನ ಕೊಟ್ಟಿದ್ದಾರೆ, ಏನೇನು ಧರ್ಮ ಮಾಡಿದ್ದಾರೆ, ಲೆಕ್ಕ ಕೊಡಿ, ಮನೆಗೆ ನಡಿ. ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗಿದೆ. ದುರ್ಬಳಕೆ ಆಗಿದೆ, ಅದರ ವಿರುದ್ಧ ಇವತ್ತು ಹೋರಾಟ. ಇವತ್ತು ಸಮಾಜ ಜನರು ಏನು ಹೇಳ್ತಾರೋ ಅದಕ್ಕೆ ಅವ್ರು ತಲೆಬಾಗಬೇಕು. ಪಾರದರ್ಶಕವಾಗಿ ಏನು ಸರ್ಕಾರದ ದುಡ್ಡು ಎಷ್ಟು, ಚೆಕ್ನಲ್ಲಿ ಬಂದಿರತಕ್ಕಂಥದ್ದು ಎಷ್ಟು, ಖಾಸಗಿಯಾಗಿ ಹಣ ದೇಣಿಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು, ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಸಾರ್ವಜನಿಕವಾಗಿ ಕೊಡೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದೂರುದಾರೆ ಮಹಿಳೆ 30 ಸೆಕೆಂಡ್ಗಳ ವಿಡಿಯೋವನ್ನು ರಿಲೀಸ್ ಮಾಡಿದ್ದು, ಜಯ ಮೃತ್ಯುಂಜಯ ಸ್ವಾಮೀಜಿ ಮೇಲೆ ನಾನು ದೂರನ್ನು ನೀಡಿಲ್ಲ, ವಿಡಿಯೋದಲ್ಲಿ ನನ್ನ ಮತ್ತು ಸ್ವಾಮೀಜಿ ಮೇಲಿರೋ ಆರೋಪ ಎಲ್ಲವೂ ಕೂಡ ಸುಳ್ಳು, ನಾನು ಈ ಕೈ ಬರಹದಲ್ಲಿ ಅರ್ಜಿಯನ್ನು ಗೃಹ ಸಚಿವರಿಗೆ ನೀಡಿದ್ದೀನಿ, ನನ್ನ ಹೆಸರಲ್ಲಿ ಯಾರು ದುಷ್ಕರ್ಮಿಗಳು ಅಪಪ್ರಚಾರ ಮಾಡಿದ್ದಾರೆ, ನನಗೆ ಟಿವಿಯಲ್ಲಿ ನೋಡುವಾಗಲೇ ಈ ವಿಚಾರ ಗೊತ್ತಾಗಿದ್ದು, ನಾನು ಸ್ವಾಮೀಜಿ ವಿರುದ್ಧ ಯಾವುದೇ ದೂರನ್ನು ಕೊಟ್ಟಿಲ್ಲ, ನನ್ನ ಮೇಲೆ ಯಾವುದೇ ತರಹದ ಲೈಂಗಿಕ ದೌರ್ಜನ್ಯ ಆಗಿಲ್ಲ, ನಾವು ಗುರುಗಳ ಬಳಿ ಯಾವುದೇ ಹಣಕ್ಕೆ ಡಿಮ್ಯಾಂಡ್ ಕೂಡ ಮಾಡಿಲ್ಲ, ನಮಗೆ ಹಣ ಕೇಳೋ ಸ್ಥಿತಿ ಬಂದಿಲ್ಲ ಅಂತ ವಿಡಿಯೋ ಹೇಳಿಕೆಯನ್ನು ರಿಲೀಸ್ ಮಾಡಿ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ನನ್ನ ಮತ್ತು ಜಯ ಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ನಾನು ಟ್ರೀಟ್ಮೆಂಟಲ್ಲಿದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ಉಪಚುನಾವಣೆ ಬೆನ್ನಲ್ಲೇ ಸಂಪುಟ ಪುನಾರಚನೆಗೆ ಹಿರಿಯ ಶಾಸಕರಿಂದ ಒತ್ತಡ ಹೆಚ್ಚಾಗಿದೆ. ಈಗಾಗಲೇ ಕಾಂಗ್ರೆಸ್ನ 30 ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಹೈಕಮಾಂಡ್ ಬಳಿ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಶಾಸಕರು ಒತ್ತಡ ಹಾಕಲಿದ್ದಾರೆ. 20 ಸಚಿವರನ್ನ ಕೈಬಿಟ್ಟು ನಮಗೆ ಸ್ಥಾನ ನೀಡುವಂತೆ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಇವತ್ತು ಕೂಡ ಹಲವು ಶಾಸಕರು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಇನ್ನು ಡಿಸಿಎಂ ಡಿಕೆಶಿ ಬಣದ ಶಾಸಕರು ಕೂಡ ಏಪ್ರಿಲ್ 14ರ ಬಳಿಕ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಡಿಕೆಶಿ ಬಳಿ ಅನುಮತಿ ಪಡೆದು ದೆಹಲಿಗೆ ಹೋಗಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸಂಜೆ ಖರ್ಗೆ ಭೇಟಿಯಾಗಿ ಸಂಪುಟ ಪುನಾರಚನೆ ಕುರಿತು ಚರ್ಚೆ ನಡೆಸಲಿದ್ದಾರೆ. ಶಾಸಕರ ದೆಹಲಿ ಭೇಟಿ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕರು 2 ಬಾರಿ 3 ಬಾರಿ ಗೆದ್ದಿದ್ದಾರೆ, ಅವರು ಸಮರ್ಥರಾಗಿದ್ದು ಅನುಭವ ಕೂಡ ಇದೆ, ಅವರು ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿಲ್ಲ,
ಸಚಿವ ಸ್ಥಾನ ಕೊಡುವುದನ್ನು ಹೈಕಮಾಂಡ್ ಸಿಎಂ ಅಧ್ಯಕ್ಷರು ನಿರ್ಧಾರ ಮಾಡ್ತಾರೆ. ಅರ್ಹತೆ ಇದೆ ಕೊಡಿ ಅನ್ನೋದ್ರಲ್ಲಿ ತಪ್ಪಿಲ್ಲ. ನಾಯಕತ್ವ ಬದಲಾವಣೆ ಸೇರಿ ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತಂದ್ರು. ಅಂದರೆ ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ. ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಅದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರಪ್ಪ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು. ಇವರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ಕೂಡ ಸಚಿವ ಸಂಪುಟವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, CLP ನಾಯಕರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ತೀರ್ಮಾನ ಮಾಡೋರು. ಅದನ್ನು ನಮ್ಮ AICC ಅಧ್ಯಕ್ಷರ ಮುಂದೆ ಹೋಗಿ ಅದನ್ನು ಹೇಳಿ ಅನುಮತಿ ಪಡ್ಕೊಂಡು ಅನೌನ್ಸ್ ಮಾಡೋರು. ಬಹುಶಃ ಇವತ್ತು ಅದೇ ಪ್ರೊಸೀಜರ್ ದಾವಣಗೆರೆ ದಂಗಲ್ ವಿಚಾರದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಅಬ್ದುಲ್ ಜಬ್ಬಾರ್ ಟಿಕೆಟ್ ಕೇಳಿದ್ರು, ಅವರಿಗೆ ಟಿಕೆಟ್ ಸಿಗಲಿಲ್ಲ. ಚುನಾವಣೆಯಲ್ಲಿ ಹೆಚ್ಚು ಭಾಗವಹಿಸಲಿಲ್ಲ ಅನ್ನೋದು ಅವರ ಮೇಲಿರುವ ಆಪಾದನೆ. ಅದಕ್ಕೆ ಅವರು ಅಲ್ಪಸಂಖ್ಯಾತ ಘಟಕಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ಅಂಗೀಕಾರ ಕೂಡ ಆಗಿದೆ. ಹೊಸದಾಗಿ ಒಂದು ಸಮಿತಿಯನ್ನ ಮಾಡ್ತಾರೆ. ಈ ನಡುವೆ ಮೈನಾರಿಟಿ ನಾಯಕರ ನಡುವೆ ಮಾತುಕತೆಗಳೂ ಆಗ್ತಾ ಇದೆ. ನಾನು ಕೂಡ ಗಮನಿಸ್ತಾ ಇದ್ದೀನಿ. ಇದನ್ನ KPCC ಅಧ್ಯಕ್ಷರು ಸರಿ ಮಾಡ್ತಾರೆ. ಚುನಾವಣೆಗಳು ಬಂದಾಗ ಇಂಥ ಬೆಳವಣಿಗೆಗಳು ಆಗುವುದು ಸ್ವಾಭಾವಿಕ ಅಂತ ಹೇಳಿದ್ದಾರೆ. ಅವರು ಟಿಕೆಟ್ ಕೇಳಿದರು, ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅವರು ಚುನಾವಣೆಯಲ್ಲಿ ಹೆಚ್ಚು ಭಾಗವಹಿಸಲಿಲ್ಲ ಅನ್ನೋದು ಅವ್ರ ಮೇಲಿರ್ತಕ್ಕಂಥ ಆಪಾದನೆ. ಅದಕ್ಕೆ ಅವರು ರಾಜೀನಾಮೆನೇ ಕೊಟ್ಟಿದ್ದಾರಲ್ಲ, ಅಲ್ಪಸಂಖ್ಯಾತರ ಘಟಕಕ್ಕೆ ರಾಜೀನಾಮೆ ಅಕ್ಸೆಪ್ಟು ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಈಗ ಹೊಸದಾಗಿ ಒಂದು ಸಮಿತಿ ಮಾಡ್ತಾರೆ. ಈ ಮಧ್ಯೆ ಬೇರೆ ಬೇರೆ ಮೈನಾರಿಟಿ ಲೀಡರ್ಸ್ಗಳು ಸ್ವಲ್ಪ ಅವರಿಗೆ ಮಾತುಕತೆಗಳು ಆಗ್ತಾ ಇದೆ. ಇದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಅದನ್ನು ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಅವರು ಸರಿ ಮಾಡ್ತಾರೆ. ಈಗ ಜಮೀರ್ ಅಹಮದ್ ಅವ್ರ ಸುದ್ದಿ ಹೇಳಿದ್ರಿ. ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಅವ್ರನ್ನ ಇನ್ಚಾರ್ಜ್ ಹಾಕಿದ್ರು. ನಾನೇ ಮಾತಾಡಿದೆ ಅವರಿಗೆ, ನೀವು ಬಂದು ಇಲ್ಲಿ ದಾವಣಗೆರೆಯಲ್ಲಿ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿ ನಾನೇ ಮಾತಾಡಿದೆ ಫೋನ್ನಲ್ಲಿ. ಈ ಬೆಳವಣಿಗೆಗಳು, ವ್ಯತ್ಯಾಸಗಳು ಇವೆಲ್ಲವನ್ನು ಕೂಡ ಪಕ್ಷದ ಅಧ್ಯಕ್ಷರು ಕರೆದು ಮಾತಾಡಿ. ದಾವಣಗೆರೆ ಬೆಳವಣಿಗೆ ಬೆನ್ನಲ್ಲೇ ಪಟ್ಟ ಉಳಿಸ್ಕೊಳ್ಳೋಕೆ ಜಮೀರ್ ಹೊಸ ತಂತ್ರವನ್ನ ಶುರು ಮಾಡ್ತಾ ಇದ್ದಾರೆ ಎನ್ನಲಾಗಿದೆ. ಜಮೀರ್ಗೆ DCM ಪಟ್ಟಕ್ಕೆ ಬೇಡಿಕೆ ಇಡಲಾಗಿದೆ. ಜಮೀರ್ ಜೊತೆಗೆ ನಾವಿದ್ದೀವಿ ಅಂತ ಪೋಸ್ಟ್ ಕೂಡ ಹಾಕಲಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಮತ್ತು SDPIಗೆ 8 ರಿಂದ 10 ಕೋಟಿ ಫಂಡಿಂಗ್ ಮಾಡಿದ್ದಾರೆ ಅಂತ ಆರೋಪಿಸಿ ಜಮೀರ್ ವಿರುದ್ಧ ಹೈಕಮಾಂಡ್ಗೆ ವರದಿಯನ್ನು ನೀಡಲಾಗಿದೆ ಎನ್ನಲಾಗಿತ್ತು. ಹೀಗಾಗಿ ಜಮೀರ್ರನ್ನ ಸಂಪುಟದಿಂದ ಕೈ ಬಿಡುವಂತಹ ಚರ್ಚೆ ನಡೆಯುತ್ತಿದ್ದು, ಪಟ್ಟ ಉಳಿಸ್ಕೊಳ್ಳೋಕೆ ಜಮೀರ್ ವಿಕ್ಟಿಮ್ ಕಾರ್ಡ್ ತಂತ್ರ ಬಳಸೋಕೆ ಮುಂದಾಗಿದ್ದಾರಾ ಎಂಬ ಚರ್ಚೆ ಎದ್ದಿದೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಹಿನ್ನೆಲೆ MLC ಹಾಗೂ CM ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ಗೆ ರಾಜೀನಾಮೆ ಕೊಡಲು ಸೂಚನೆ ನೀಡಲಾಗಿದೆ. CM ರಾಜಕೀಯ ಕಾರ್ಯದರ್ಶಿಗೆ ಕೂಡಲೇ ರಾಜೀನಾಮೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಇನ್ನು ಸೂಚನೆ ನಡುವೆಯೇ ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂತ ನಜೀರ್ ಉಲ್ಟಾ ಹೊಡೆದಿದ್ದಾರೆ. ಸದ್ಯ ನಜೀರ್ರಿಂದ ರಾಜೀನಾಮೆ ಪಡೆಯುವಂತೆ ಸುರ್ಜೇವಾಲಾ CMಗೆ ಸೂಚಿಸಿದ್ದಾರೆ. ಸಾದಿಕ್ ಪೈಲ್ವಾನ್ಗೆ ನಾಮಪತ್ರ ಸಲ್ಲಿಸಲು ಸೂಚಿಸಿ ಬಳಿಕ ವಾಪಸ್ ಪಡೆದುಕೊಳ್ಳದಂತೆ ನೋಡಿಕೊಂಡ ಆರೋಪ ಹಿನ್ನೆಲೆ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ದಾವಣಗೆರೆ ಸೋಲಿನ ಮುನ್ಸೂಚನೆಯಿಂದ ಕಾಂಗ್ರೆಸ್ನಲ್ಲಿ ತಲೆದಂಡ ಆಗ್ತಿದೆ. CM ರಾಜಕೀಯ ಕಾರ್ಯದರ್ಶಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ಕೆಲವು ಶಾಸಕರು ದೆಹಲಿ ಪರೇಡ್ ಮಾಡ್ತಿದ್ದಾರೆ. ಮತ್ತೆ ಕೆಲವರು CM ಬದಲಾವಣೆ ಮಾಡುವಂತೆ ದೆಹಲಿಗೆ ಹೋಗಲು ರೆಡಿ ಆಗ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಜಗಳ ಶುರುವಾಗಿರೋದಂತೂ ಸತ್ಯ. ಮೇ 4ರಂದು ಉಪಚುನಾವಣೆ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರನಿದ್ದಾರೆ, ಅವರ ರಾಜೀನಾಮೆನ ಪಡೆದುಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ. 38ಕ್ಕೂ ಹೆಚ್ಚು MLAಗಳು ಮತ್ತೊಂದು ಕಡೆ ಮಂತ್ರಿಮಂಡಲದ ವಿಸ್ತರಣೆ ಆಗಬೇಕು ಅಂಥೇಳಿ ಈಗಾಗಲೇ ದೆಹಲಿಯಲ್ಲಿ ಬೀಡುಬಿಟ್ಟಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯ ಫಲಿತಾಂಶದ ನಂತರ ಮೇ 4ನೇ ತಾರೀಕೇನೋ ಈ ಬೈ ಎಲೆಕ್ಷನ್ ರಿಸಲ್ಟ್ ಬರ್ತದೆ,
ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದರ ಸ್ಪಷ್ಟ ಮುನ್ಸೂಚನೆ ಆಗಲೇ ನಿಮಗೆಲ್ಲರೂ ಕೂಡ ಸಿಗ್ತದೆ. ಚಿಕ್ಕಮಗಳೂರು ಪ್ರವಾಸದಲ್ಲಿರೋ ಸಿಎಂ ಸಿದ್ದರಾಮಯ್ಯ ಇಂದು ಹಂದೂರು ಎನ್ಆರ್ಪುರ ಸಂಪರ್ಕ ಕಲ್ಪಿಸುವ ಸೇತುವೆ ಉದ್ಘಾಟನೆ ಮಾಡಲಿದ್ದಾರೆ. ಈ ಸೇತುವೆಗೆ ಸಿದ್ದರಾಮಯ್ಯ ಸೇತುವೆ ಅಂತ ನಾಮಕರಣವೂ ಮಾಡಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಪುತ್ಥಳಿಯನ್ನ ಅನಾವರಣ ಮಾಡಲಾಯಿತು. ನಂತರ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 100 ಕೋಟಿಗೂ ಅಧಿಕ ವೆಚ್ಚದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿದರು. ವೇಳೆ ಸಿಎಂ ಜೊತೆ ಸತೀಶ್ ಜಾರಕಿಹೊಳಿ, ಶಾಸಕ ಬಾಲಕೃಷ್ಣ ಕೂಡ ಉಪಸ್ಥಿತರಿದ್ದರು. 2 ವರ್ಷದ ಬಳಿಕ ವಿಧಾನಸೌಧಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗಮಿಸಿದ್ದಾರೆ. ಈ ವೇಳೆ ವಿಧಾನಸೌಧದ ಮುಂದೆಯೇ ಜೆಡಿಎಸ್ ಶಾಸಕರು ಕುಮಾರಸ್ವಾಮಿಗೆ ಭವ್ಯ ಸ್ವಾಗತ ಕೋರಿದ್ದಾರೆ. ಬಳಿಕ ರಾಜ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ವಿಚಾರದ ಕುರಿತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಮನ್ವಯತೆ ಕುರಿತು ಸಭೆ ನಡೆಸಲಾಗುತ್ತಿದೆ. ಸಭೆಯಲ್ಲಿ ಕುಮಾರಸ್ವಾಮಿ, ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಕೆಲ ಶಾಸಕರು ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದು, ಸಭೆಯಲ್ಲಿ ಭೂಮಿ ಹಂಚಿಕೆ ಸೇರಿದಂತೆ ಇನ್ನಿತರ ವಿಚಾರಗಳ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ಇನ್ನು ಸಭೆಗೂ ಮುನ್ನ ಮಾಧ್ಯಮಗಳಿಗೆ ಮಾತನಾಡಿದ ಕುಮಾರಸ್ವಾಮಿ, ವಿಧಾನಸೌಧಕ್ಕೆ ಮುಂದಕ್ಕೆ ಬರ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಅದೆಲ್ಲ ಭಗವಂತ ನಿಗದಿ ಮಾಡ್ತಾನೆ, ಅದರ ಪ್ರಕಾರ ಕೆಲಸ ಮಾಡಬೇಕಾಗತ್ತೆ. ಜನರ ಆಶೀರ್ವಾದ, ಭಗವಂತ ಅದನ್ನೆಲ್ಲ ನಿರ್ಧಾರ ಮಾಡ್ತಾನೆ. ಮೈತ್ರಿ, ಬಿಜೆಪಿ ಹೈಕಮಾಂಡ್ ಎಲ್ಲವೂ ಜೊತೆಗೂಡಿ ವಿಧಾನಸೌಧಕ್ಕೆ ಮತ್ತೆ ಬರಲು ಪ್ರಯತ್ನಿಸುತ್ತೇವೆ ಅಂತ ಹೇಳಿದರು. ಅದೆಲ್ಲ ಭಗವಂತ ನಿಗದಿ ಮಾಡ್ತಾನೆ. ಜನತೆ ಜೊತೆಗೆ, ಜನತೆ ಆಶೀರ್ವಾದ ಜೊತೆಗೆ ಆ ಭಗವಂತ ಏನೇನು ನಮ್ಮ ಹಣೆಯಲ್ಲಿ ಬರೆದಿರ್ತಾನೆ ಅದರ ಪ್ರಕಾರ ನಾವು ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ನಮ್ಮ ಮೈತ್ರಿ ಪಕ್ಷದ ಒಂದು ಹೊಂದಾಣಿಕೆ ಏನಿದೆ ಅದರಿಂದ ಇವತ್ತು ದೆಹಲಿಯ ಹಿರಿಯ ಹೈಕಮಾಂಡ್ ಏನಿದೆ, BJPಯ ಹಿರಿಯ ನಾಯಕರಿರ್ಬೋದು, ನಾವೆಲ್ಲ ಜೊತೆಗೂಡಿ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಬರ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀವಿ, ಜನತೆ ಆಶೀರ್ವಾದ. ಕಲಬುರಗಿಯಲ್ಲಿ ಮಾಜಿ ಸಚಿವ ಕಾಂಗ್ರೆಸ್ ಮುಖಂಡ ಮಾಲಿಕಯ್ಯ ಗುತ್ತೇದಾರ್ ಸುದ್ದಿಗೋಷ್ಠಿ ನಡೆಸಿ ಶಾಸಕ ಎಂವೈ ಪಾಟೀಲ್ ಪುತ್ರನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ದಿನೇ ದಿನೇ ಮೂಲೆ ಗುಂಪಾಗ್ತಾ ಇದೆ. ಶಾಸಕ ಎಂವೈ ಪಾಟೀಲ್ ಪುತ್ರನ ದರ್ಬಾರ್ ಜಾಸ್ತಿ ಆಗ್ತಿದೆ. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀವಿ. ಶಾಸಕ ಎಂವೈ ಪಾಟೀಲ್ಗೆ ವಯಸ್ಸಾಗಿದೆ, ಅದಕ್ಕಾಗಿ ಅವರ ಅಧಿಕಾರ ಮಗ ಅರುಣಕುಮಾರ ಪಾಟೀಲ್ಗೆ ನೀಡಿದ್ದಾರೆ. ಆದರೆ ಮಗನಿಗೆ ಅಧಿಕಾರ ಕೊಟ್ಟಿದ್ದು ತಪ್ಪೇನಿಲ್ಲ. ಆದರೆ ಇಡೀ ಕಾಂಗ್ರೆಸ್ ಮುಖಂಡರು ಸಂಪೂರ್ಣ ಮೂಲೆ ಗುಂಪಾಗಿದ್ದಾರೆ. ಸಣ್ಣ ಪುಟ್ಟ ಹುದ್ದೆಗಳನ್ನು ಮಾತ್ರ ಕಾರ್ಯಕರ್ತರಿಗೆ ನೀಡಿದ್ದಾರೆ, ದೊಡ್ಡ ಹುದ್ದೆಗಳನ್ನು ತಮ್ಮ ಆಪ್ತರಿಗೆ ನೀಡಿದ್ದಾರೆ. ಶಾಸಕರ ಪುತ್ರನಿಂದ ಬಹಳಷ್ಟು ತಾರತಮ್ಯ ಮಾಡಲಾಗ್ತಿದೆ. ನಾಳೆ ಬೆಂಗಳೂರಿಗೆ ತೆರಳುತ್ತಿದ್ದೇವೆ, ವರಿಷ್ಠರ ಬಳಿ ಇದ್ರ ಬಗ್ಗೆ ನಾವು ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ ಅಂತಂದ್ರು. ಈ ರೀತಿಯ ತಾರತಮ್ಯ ಆಗ್ತಾ ಇದೆ ಪಾಟೀಲರ ಮಗಳಿಂದ ಮತ್ತು ಅವ್ರ MLA ಅವರು ಜವಾಬ್ದಾರಿ ಇದ್ದಾರೆ. ಯಾಕಂದ್ರೆ ಅವ್ರ ಸ್ಟೇಟ್ಮೆಂಟ್ ನೋಡಿದೆ, ಅವ್ರು ಸೈಲೆಂಟ್ ಇದ್ದು ಬುದ್ಧಿ ಮಾತು ಹೇಳಿ ನಮ್ಮ ಹತ್ರ ಕರ್ಕೊಂಡ್ಬಂದು ಎಲ್ಲರಿಗೂ ಒಂದಾಗಿ ವಿಶ್ವಾಸದಿಂದ ತೊಗೊಂಡು ಹೋದ್ರೆ ತಿಳ್ಕೊಂಡಿದ್ವಿ. ಆದರೆ ಮಗನಿಗೆ ಬೆಂಬಲಿಸಿದ ನೋಡಿದ್ರೆ ನನಗೆ ಅನಿಸ್ತದ ಅವ್ರು ಒತ್ತಡ ಮಾಡಿ ಅನ್ನೋ ಮಗ ಗೊತ್ತಿಲ್ಲ, ಅಥವಾ ಇವರಿಗೆ ಪುತ್ರ ಮೇಲೆ ವ್ಯಾಮೋವಾಗ್ಯದ ಗೊತ್ತಿಲ್ಲ. ದುರ್ಯೋಧನಂತ ಮಗನಿಗೆ ಒಂದು ವೇಳೆ ಆ ರೀತಿಯ ಒಂದು ವ್ಯಾಮೋಹ ಮಾಡಿದ್ರೆ ಇವ್ರು ಧೃತರಾಷ್ಟ್ರ ಅನ್ಬೇಕಾಗ್ತದೆ. ವನ್ಯಜೀವಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಸದ್ಯ ಈ ಯೋಜನೆಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಚಾಮರಾಜನಗರದಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ ನಡೆಸಿದೆ. ಯೋಜನೆ ವಿರೋಧಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಭಾಗ್ಯರಾಜ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಬೇಕಿರುವುದು ಕುಟುಂಬ ರಾಜಕಾರಣ ಮಾಡುವ ರಾಜಕಾರಣಿಗಳಿಗೆ ಹೊರತು ವನ್ಯ ಪ್ರಾಣಿಗಳಿಗಲ್ಲ. ಭ್ರಷ್ಟಾಚಾರ ಮಾಡುತ್ತಿರುವವರಿಗೆ ಸಂತಾನಹರಣ ಚಿಕಿತ್ಸೆ ಮಾಡಬೇಕು. ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರಕ್ಕೆ ಪ್ರಿಯಾಂಕಾ ವಾದ್ರಾ ಮುಂದಾಗಿದ್ದಾರೆ. ರಾಜಕೀಯ ತೆವಲಿಗೆ ವನ್ಯ ಪ್ರಾಣಿಗಳನ್ನು ಬಲಿಕೊಡಲು ಪ್ರಿಯಾಂಕಾ ವಾದ್ರಾ ಮುಂದಾಗಿದ್ದಾರೆ ಅಂತ ಭಾಗ್ಯರಾಜ್ ಆರೋಪಿಸಿದ್ದಾರೆ. ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಪಾರ್ಲಿಮೆಂಟ್ ಒಳಗಡೆ, ಅಸೆಂಬ್ಲಿ ಒಳಗಡೆ ಕುಟುಂಬ ರಾಜಕಾರಣ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಕಪ್ಪು ಹಣವನ್ನು ಸಂಪಾದನೆ ಮಾಡಿಟ್ಕೊಂಡಿರ್ತಕ್ಕಂಥ ಅವಿವೇಕಿಗಳಿಗೆ ಸಂತಾನಹರಣ ಮಾಡಬೇಕು. ಅವರ ಕುಟುಂಬದ ರಾಜಕಾರಣ ಮಾಡ್ಲಿಕ್ಕೆ ಕೊಟ್ಟಿದ್ದಾರಲ್ಲ ಅಂತವ್ರಿಗೆ ಕಂಡ್ರಿ ಸಂತಾನಹರಣ ಮಾಡೋದು. ಪ್ರಾಣಿಗಳಿಗೆಲ್ಲ ಪ್ರಿಯಾಂಕಾ ಗಾಂಧಿ ಅವರು ನಿಮ್ಮ ವೈಯಕ್ತಿಕ ತೆವಲಿಗೋಸ್ಕರವಾಗಿ ನೀವು ಅಲ್ಲಿ ಮತವನ್ನು ಭಿಕ್ಷೆ ಬೇಡಲಿಕ್ಕೋಸ್ಕರವಾಗಿ ಕರ್ನಾಟಕದ ಬಂಡೀಪುರದ ಅರಣ್ಯದೊಳಗಡೆ ರಾತ್ರಿ ಸಂಚಾರವನ್ನು ಮುಕ್ತ ಮಾಡಿಕೊಡ್ತೇನೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ನಾರಿ ಶಕ್ತಿ ಸಮ್ಮೇಳನ ನಡೆಯಿತು. ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ ನಾರಿ ಶಕ್ತಿಯನ್ನ ಹಾಡಿ ಹೊಗಳಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಉನ್ನತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ತರುತ್ತಿರುವ ಮಹಿಳಾ ಮೀಸಲಾತಿ ಬಿಲ್ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸಹಾಯಕಾರಿಯಾಗಲಿದೆ.
ಪಂಚಾಯತ್ನಿಂದ ಪಾರ್ಲಿಮೆಂಟ್ವರೆಗೆ ಮಹಿಳೆಯರ ಮೀಸಲಾತಿ ಹೆಚ್ಚಾಗಲಿದೆ. ಈ ವೇಳೆ ಮಹಿಳೆಯರ ಪ್ರಾತಿನಿಧ್ಯ ಹೆಚ್ಚಿಸೋಕೆ ಸಹಕಾರಿಯಾಗಲಿದೆ ಅಂತ ಅಭಿಪ್ರಾಯವನ್ನು ಪಟ್ಟರು. 2023 में नई संसद में जो नया भवन निर्माण हुआ उसमें हमने नारी शक्ति वंदन अधिनियम के रूप में प्रथम कदम उठाया था. वह समय से लागू हो सके, महिलाओं की भागीदारी हमारे लोकतंत्र को मजबूती दे, इसके लिए 16 अप्रैल से संसद के बजट सत्र की विशेष बैठक का आयोजन होने जा रहा है. और उसके पहले आज नारी शक्ति वंदन का ये कार्यक्रम, मैं इसके लिए इस कार्यक्रम के जरिए हमें देश की कोटि कोटि माता बहनों का आशीर्वाद मिल रहा है. और मैं इस कार्यक्रम में आपको कोई उपदेश देने नहीं आया हूं. ದೆಹಲಿ ವಿಜ್ಞಾನ ಭವನದಲ್ಲಿ ನಾರಿ ಶಕ್ತಿ ವಂದನಾ ಕಾರ್ಯಕ್ರಮ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಿದ್ದಾರೆ. 33% ಮಹಿಳಾ ಮೀಸಲಾತಿ ಜಾರಿ ತರುವ ಹಿನ್ನೆಲೆ ಕಾರ್ಯಕ್ರಮ ನಡೆದಿದ್ದು, ಕಾರ್ಯಕ್ರಮವನ್ನು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲೂ ವೀಕ್ಷಣೆ ಮಾಡಲಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂಸದ ಗೋವಿಂದ ಕಾರಜೋಳ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಸೇರಿದಂತೆ ಮಹಿಳಾ ಕಾರ್ಯಕರ್ತರು ಮೋದಿ ಭಾಷಣ ವೀಕ್ಷಿಸಿದ್ದಾರೆ. ಕೇಂದ್ರ ಸರ್ಕಾರವು ನಾರಿ ಶಕ್ತಿ ವಂದನಾ ಮಸೂದೆ ಜಾರಿ ಮಾಡೋಕೆ ಮುಂದಾಗಿದೆ. ಈ ಬಗ್ಗೆ ಶಾಸಕಿ ಶಶಿಕಲಾ ಜೊಲ್ಲೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾರಿ ಶಕ್ತಿ ವಂದನಾ ಕಾಯ್ದೆಯಿಂದ 30% ಮೀಸಲಾತಿ ಸಿಗಲಿದೆ. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿನಂತೆ ವಿಧಾನಸೌಧ, ಲೋಕಸಭೆಗೂ ಮಹಿಳೆಯರ ಪ್ರವೇಶಕ್ಕೆ ಅನುಕೂಲ ಆಗಲಿದೆ. ದೇಶದಲ್ಲಿ ಮೊದಲಿಂದಲೂ ಕೂಡ ಮಹಿಳೆಯರಿಗೆ ಪವಿತ್ರವಾದ ಗೌರವದ ಸ್ಥಾನವಿದೆ. ಹೇಗಿದ್ರೂ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರ ಕಡೆಗಣನೆ ಆಗ್ತಿತ್ತು. ಈಗ ಮೋದಿ ಸರ್ಕಾರ ಮಹಿಳೆಯರಿಗೆ ಗೌರವ ಕೊಡುವ ಕಾಯ್ದೆ ಜಾರಿಗೆ ತಂದಿದ್ದಾರೆ. ಇದು ಉತ್ತಮ ಬೆಳವಣಿಗೆ ಅಂತಂದ್ರು. 33% ಕೊಡಬೇಕು ಅಂತ ಒಂದು ಯೋಚನೆಯನ್ನ ಮಾಡಿದಾಗ ಮಹಿಳೆಯರು ಕೂಡ 50 ಭಾಗ ಮತದಾರರಿದ್ದಾಗ ಮಹಿಳೆಯರದೇ ಒಂದು ವಿಶೇಷವಾದಂಥ ಪ್ರಾಬ್ಲಮ್ಸ್ಗಳಿರ್ತವೆ, ಮಹಿಳೆಯರದೇ ವಿಶೇಷವಾದಂಥ ಆದ್ಯತೆಗಳಿರ್ತವೆ. ಮತ್ತು ಒಂದು ಗ್ರಾಮೀಣ ಭಾಗ ಒಂದು ಸುಧಾರಣೆ ಆಗಬೇಕಿತ್ತು ಅಥವಾ ಯಾವುದೇ ಒಂದು ದೇಶ ಸುಧಾರಣೆ ಆಗಬೇಕಿತ್ತು ಅಂತಂದರೆ ಅದರಲ್ಲಿ ಮಹಿಳೆಯರು ಕೂಡ ನಿರ್ಣಯಾತ್ಮಕವಾದಂಥ ಒಂದು ವಿಷಯಗಳನ್ನು ಮಂಡನೆ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿದಾಗ ಇನ್ನೂ ಕೂಡ ನಮ್ಮ ಅಭಿವೃದ್ಧಿಯಲ್ಲಿ ಸಕಾರಾತ್ಮಕತೆ ದೊರೀತದೆ ಅಂತಕ್ಕಂಥ ಒಂದು ಭಾವನೆಯನ್ನು ಮೋದಿಜಿಯವರು ಇಟ್ಕೊಂಡಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಬಳಸ್ತಾ ಇದ್ದ ಪೇಟದ ಮಾದರಿಯ ಪೇಟ ಇದೀಗ ಪ್ರಧಾನಿ ಮೋದಿ ಅವರ ಮುಕುಟವನ್ನು ಅಲಂಕರಿಸಲಿದೆ. ಏಪ್ರಿಲ್ 15ರಂದು ಆದಿಚುಂಚನಗಿರಿ ಮಠದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಮೋದಿಗೆ ತೊಡಿಸಲು ಮೈಸೂರಲ್ಲಿ ಪೇಟ ತಯಾರಿಸಲಾಗ್ತಾ ಇದೆ. ಬನಾರಸಿ ಸೀರೆ ಹಾಗೂ ಮೋಲ್ಡ್ ಬಳಸಿ ಪೇಟ ತಯಾರು ಮಾಡಲಾಗ್ತಿದೆ. ನಮ್ಮೂರು ಸಂಸ್ಥೆಯ ಸತೀಶ್ ಚೇತನ್ ಅವರ ಸಮ್ಮುಖದಲ್ಲಿ ಪೇಟ ತಯಾರಿಸಲಾಗ್ತಾ ಇದೆ. ಈ ಹಿಂದೆ ಮೋದಿಗೆ ಕೆಂಪೇಗೌಡ ಪೇಟವನ್ನ ಇದೇ ಸತೀಶ್ ಚೇತನ್ ತಯಾರಿಸಿದ್ರು. ನಾಗಮಂಗಲದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ನಡೆಯೋ ಭೈರವೈಕ್ಯ ಮಂದಿರ ಉದ್ಘಾಟನೆ ವೇಳೆ ಪೇಟ ತೊಡಿಸಲು ಸಿದ್ಧತೆ ನಡೆದಿದೆ. ರಾಜ ಒಡೆಯರ್ ಅವರ ಒಂದು ಪೇಟದ ಪ್ಯಾಟ್ರನ್ ಅಂದರೆ ಈಗ ಒಂದು ಪೇಟ ಮಾಡಬೇಕು ಅಂತಂದರೆ ಒಂದು ಮೋಲ್ಡ್ ಬೇಕು. ಮೋಲ್ಡ್ ಮಾಡೋದಕ್ಕೆ ನಮಗೆ 1-2 ದಿನ ಟೈಮ್ ಹಿಡಿಯುತ್ತೆ. ಇದೊಂದು 5 ದಿನ ಟೈಮ್ ತೊಗೊಂಡಿದೆ. ಆಮೇಲೆ ಬನಾರಸ್ಸಲ್ಲಿ ಸಿಲ್ಕ್, ಸಾಫ್ಟ್ ಸಿಲ್ಕು, ಮೈಸೂರದು ಒಂದು ಲಾಂಛನ, ಗಂಡು ಬೇರುಂಡ, ಮುತ್ತುಗಳು ಇದೆಲ್ಲ ಸೇರಿಸಿ ಮಾಡಿದ್ದೀವಿ. ನಾವು ಪೇಟ ಮಾಡಿಕೊಡ್ತಾ ಇದ್ದೀವಿ ಅಂತಂದರೆ ಕಲಾವಿದರಾಗಿ ಅದಕ್ಕಿಂತ ಬೇರೆ ಇನ್ನೇನಿಲ್ಲ ನಮಗೆ. ಸೊ ಮೋದಿಯವ್ರು ಬರಬೇಕಾದ್ರೆ ನಾವೆಲ್ಲ ಶ್ರೀಮಠದ ಭಕ್ತರಾಗಿ ಅವ್ರಿಗೇನಾದರೂ ವಿಶೇಷತೆ ಮತ್ತು ವಿಶೇಷದ ಗೌರವ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಒಂದು ಮನಸ್ಥಿತಿ ಇತ್ತು. ಸೊ ಹಾಗಾಗಿ ನಾವು ಈ ವಿಚಾರವಾಗಿ ಗುರುಗಳನ್ನ ಸಂಪರ್ಕ ಮಾಡಿದ್ವಿ. ಗುರುಗಳೇ, ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಬರ್ತಾ ಇರೋದ್ರಿಂದ ಸೊ ನಾವು ಈ ನಾಡನ್ನು ಶ್ರೇಷ್ಠವಾಗಿ ಆಡಳಿತ ಮಾಡಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮಾದರಿ ಪೇಟವನ್ನು ನಾವು ತೋರಿಸ್ಬೋದು ಅನ್ನುವಂಥದ್ದನ್ನ ನಾನು ಗುರುಗಳ ಗಮನಕ್ಕೆ ತಂದ್ವಿ. ಗುರುಗಳು ಅದರ ಬಗ್ಗೆ ವಿಚಾರ ಮಾಡಿ ಹೌದು ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ಥರ ಲೋಪದೋಷಗಳಾಗದಾಗೆ ಈ ಪೇಟ ಸಿದ್ಧವಾಗಬೇಕು ಅನ್ನುವಂಥದ್ದನ್ನ
ಗುರುಗಳು ನಮಗೆ ನಿರ್ದೇಶನ ಮಾಡಿದ್ರು. ಅವರ ನಿರ್ದೇಶನದ ಮೇಲೆ ಇವತ್ತು ಪೇಟ ಸಿದ್ಧವಾಗಿದೆ. ಖ್ಯಾತ ಗಾನ ಕೋಗಿಲೆ ಆಶಾ ಭೋಸ್ಲೆ ನಿಧನ ಹಿನ್ನೆಲೆ ಮುಂಬೈನ ಲೋವರ್ ಪರೇಲ್ನ ಗ್ರಾಂಡಿಯಲ್ಲಿರುವ ಆಶಾ ಭೋಸ್ಲೆ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬಾಲಿವುಡ್ನ ತಾರೆಯರು, ಕ್ರಿಕೆಟಿಗರು, ರಾಜಕಾರಣಿಗಳು ನಿವಾಸಕ್ಕೆ ಆಗಮಿಸಿ ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಸಂಸದೆ ಸುಪ್ರಿಯಾ ಸುಳೆ, ಸಚಿನ್ ತೆಂಡೂಲ್ಕರ್, ಉದ್ಧವ್ ಠಾಕ್ರೆ, ನಟ ರಿತೇಶ್ ದೇಶ್ಮುಖ್ ಸೇರಿದಂತೆ ಹಲವರು ನಿವಾಸಕ್ಕೆ ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ್ದಾರೆ. ಇಂದು ಸಂಜೆ 4 ಗಂಟೆಯವರೆಗೆ ಅಂತಿಮ ದರ್ಶನ ಇರಲಿದ್ದು, ಬಳಿಕ ಶಿವಾಜಿ ಪಾರ್ಕ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನ ನಡೆಯಲಿದೆ.